ಇವತ್ತು ಮಧ್ಯಾಹ್ನ 11:15ರಿಂದ 1:30 ಗಂಟೆ ಸುಮಾರಿಗೆ ರಾಣೆಬೆನ್ನೂರು ರೂರಲ್ ಪೊಲೀಸ್ ಠಾಣೆ ಲಿಮಿಟಿನ ಚಳಗೆರೆ ಗ್ರಾಮದಲ್ಲಿ ಒಂದು ಪ್ರಕರಣ ದಾಖಲಾಗ್ತದೆ. ರಮೇಶ್ ತಂದೆ ಬೀರಪ್ಪ ಹಿತ್ತಲಮನೆ ಅನ್ನೋರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಜು ಮತ್ತು ಉಮಾ ಅನ್ನೋರು, A1 ಉಮಾ ಸಿದ್ಧಲಿಂಗ ಸ್ವಾಮಿ ಮಠದ ಮತ್ತು ರಾಜು ಈರಯ್ಯ ಬಿಳಿಸೂರು ಮಠ, ಇವರಿಬ್ಬರು ಸೇರಿಕೊಂಡು ಹಣಕಾಸಿನ ವ್ಯವಹಾರ ಇತ್ತು. ಹಣಕಾಸಿನ ವ್ಯವಹಾರದಲ್ಲಿ ದುಡ್ಡು ಕೇಳಕ್ಕೆ ಹೋದಾಗ ಅವ್ರ ಮೇಲೆ ಹಲ್ಲೆ ಮಾಡಿ ಸಾಯಿಸಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ನಮ್ಮ ರಾಣೆಬೆನ್ನೂರು ರೂರಲ್ ಪೊಲೀಸ್ ಸ್ಟೇಷನ್ ಅಪರಾಧ ಸಂಖ್ಯೆ 197/25 ಅಲ್ಲಿ ಈಗ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಈಗ ತನಿಖೆ ಪ್ರಗತಿಯಲ್ಲಿದೆ. ಆರೋಪಿ ವಶಪಡಿಸಿಕೊಂಡ್ರೆ ಏನು ಹೇಳಿದ್ರು ಆರೋಪಿಯಿಂದ ಈಗ ಇನ್ನೂ ಇದು ಸ್ವಖುಷಿ ಹೇಳಿಕೆ ಇನ್ನು ಮಾಡ್ತಾರೆ. ಈಗ ಜಸ್ಟ್ ಆರೋಪಿ ನಮ್ಮ ಕಡೆ ಇದ್ದಾನೆ, ಇನ್ನೂ ಅವನದೇನು ವಾಲಂಟ್ರಿ ಸ್ಟೇಟ್ಮೆಂಟ್ ಇನ್ನೂ ಮಾಡಿಲ್ಲ. ಪ್ರಾಥಮಿಕ ಇದರಲ್ಲಿ ಅವನೇ ಬಂದಿದ್ದಾನೆ ಸ್ಟೇಷನ್ನಿಗೆ, ಬಂದುಬಿಟ್ಟು ನಾನೇ ಸಾಯಿಸಿದ್ದೀನಿ ಅಂತ ಹೇಳಿದ್ದಾನೆ. ಕಾರಣ ಅವನು ಈಗ ಅವ್ರ ಅಕ್ಕಂದು ಮತ್ತು ಇವನು ಸತ್ತೋಗಿದ್ದ ಇವನು ಅಂತ ಅವನು ಹೇಳಿದ್ದು. ಅದು ಇನ್ನೂ ತನಿಖೆಯಲ್ಲಿ ಅದೇನು ಸತ್ಯಾಸತ್ಯತೆ ಹೊರಗೆ ಬರಬೇಕು. ಅವ್ರದ್ದು ಸಂಬಂಧ ಇತ್ತು, ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅವನ ಜಗಳ ತೆಗೆದಾಗ ಹೊಡೆದೀನಿ ಅಂತ ಈಗ ಸದ್ಯಕ್ಕೆ ಅವನ ವರ್ಷನ್. ಬಟ್ ಕಂಪ್ಲೇಂಟಲ್ಲಿ ಅವರು ಈ ಥರ ಕೊಟ್ಟಿದ್ದಾರೆ, ದಾಖಲಾಗಿದೆ. ಈ ತನಿಖೆಯಲ್ಲಿ ಯಾವುದು ನಿಜ ಯಾವುದು ಏನಂತ ನಾವು ತನಿಖೆಯಲ್ಲಿ ಸತ್ತವನು ಅವನು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದ, ರೈಲ್ವೆ ಇಲಾಖೆ ಡಿ ದರ್ಜಿ ನೌಕರಾಗಿದ್ದ. ಹಾಂ, ಚಳ್ಳಕೆರೆ. ಇನ್ಮೇಲೆ ನೋಡ್ಬೇಕು ನಾವು ಅದೇನಂತ ತನಿಖೆಯಲ್ಲಿ, ಅದೇನು ಸತ್ಯಾಸತ್ಯತೆ ಇನ್ಮೇಲೆ ಗೊತ್ತಾಗಬೇಕು. ಸದ್ಯಕ್ಕೆ ಇವರು ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದಾಖಲಂತರೂ ಆಗಿದೆ, ನೋಡ್ಕೊಂಡಿದ್ದೀವಿ. ತನಿಖೆಯಲ್ಲಿ ಮುಂದಿನ ತಲೆಗೆ ಹೊಡೆದಿದ್ದಾನೆ. ರೋಡ್ ಕಲ್ಲು ಚಪ್ಪಡಿ ಕಲ್ಲಿಂದ ಹೊಡೆದ. ನಾನು ಹೋಗಿದ್ದೆ ಸ್ಪಾಟಿಗೆ, ಕಲ್ಲು ತೊಗೊಂಡು ಹೊಡೆದಿದ್ದೆ.